ನೀವೆಲ್ಲ ಬಂದಿದ್ದೀರಿ, ಊಟ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಒಳ್ಳೆಯ ಕಾರ್ಯಕ್ರಮ ಅದು ಊಟ ಮಾಡಿದರೆ ತುಂಬ ಸಂತೋಷ ನನಗೆ. ಬೇರೆ ಜನ ಎಲ್ಲ ಬಂದಿದ್ದಾರೆ, ಅವರು ಇಲ್ಲಿ ಯಾರು ಅಡುಗೆ ಮಾಡಲ್ಲ ಈ ಮನೆಯಲ್ಲಿ, ಒಳ್ಳೆಯ ನರಸಿಂಹದಲ್ಲಿ ಮಾಡ್ತಾರೆ. ದಯಮಾಡಿ ಕ್ಷಮಿಸಬೇಕು ಬೇರೆ ಕಡೆಯಿಂದ ಬಂದಿರೋರು. ಮತ್ತು ನಾನು ಪ್ರತಿ ವಾರ ಬರ್ತೇನೆ. ಇಲ್ಲಿ ಕುಮಾರಸ್ವಾಮಿನವರು ಬರ್ತಾರೆ. ಹಾಗಾಗಿ ಇದೊಂದು ದೊಡ್ಡ ಪ್ರಾಜೆಕ್ಟ್ ಹೌದು. ಇದರ ಬಗ್ಗೆ ಮಾತಾಡಿಲ್ಲ. ನೈಸ್ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದೇನೆ. ಬಹುಶಃ ನಾಳೆ ಬೆಂಗಳೂರಿನ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯನ್ನು ಏರ್ಪಾಡು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಈ ಕುಮಾರಸ್ವಾಮಿಯವರು ನಿನ್ನೆ ಬಾಗಲಕೋಟೆಗೆ ಹೋದಾಗ ನೈಸ್ ಬಗ್ಗೆ ಭಾಳ ಹಾರ್ಡ್ ಹಿಟ್ಟಿಂಗ್ ಒಂದು ಲೆಟರ್ನ ಮುಖ್ಯಮಂತ್ರಿಗಳಿಗೆ ಬರೆದು ಅದರಲ್ಲಿರ್ತಕ್ಕಂಥ ಏನೇನು ಅಕ್ರಮಗಳು ನಡೆದಿದೆ ಅದ್ರ ಬಗ್ಗೆ CBI ಎನ್ಕ್ವೈರಿ ಆಗಬೇಕು ಅನ್ನೋ ಮಟ್ಟಕ್ಕೆ ನಿನ್ನೆ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ನಾನು ನೋಡಿದ್ದೇನೆ. ನಾನು ಅದು ನಾಳೆ ನಾನು ಅದ್ರ ಬಗ್ಗೆ ಕೆಲವು ವಿಷಯ ಮಾತನಾಡ್ತೀನಿ. ನೀವೆಲ್ಲ ಬಂದಿದ್ದೀರಿ, ಊಟ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಒಳ್ಳೆಯ ಕಾರ್ಯಕ್ರಮ ಅದು ಊಟ ಮಾಡಿದರೆ ತುಂಬ ಸಂತೋಷ ನನಗೆ. ಬೇರೆ ಜನ ಎಲ್ಲ ಬಂದಿದ್ದಾರೆ, ಅವರು ಇಲ್ಲಿ ಯಾರು ಅಡುಗೆ ಮಾಡಲ್ಲ ಈ ಮನೆಯಲ್ಲಿ, ಒಳ್ಳೆಯ ನರಸಿಂಹದಲ್ಲಿ ಮಾಡ್ತಾರೆ. ದಯಮಾಡಿ ಕ್ಷಮಿಸಬೇಕು ಬೇರೆ ಕಡೆಯಿಂದ ಬಂದಿರೋರು. ಮತ್ತು ನಾನು ಪ್ರತಿ ವಾರ ಬರ್ತೇನೆ. ಇಲ್ಲಿ ಕುಮಾರಸ್ವಾಮಿನವರು ಬರ್ತಾರೆ. ಹಾಗಾಗಿ ಇದೊಂದು ದೊಡ್ಡ ಪ್ರಾಜೆಕ್ಟ್ ಹೌದು. ಇದರ ಬಗ್ಗೆ ಮಾತಾಡಿಲ್ಲ. ನೈಸ್ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದೇನೆ. ಬಹುಶಃ ನಾಳೆ ಬೆಂಗಳೂರಿನ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯನ್ನು ಏರ್ಪಾಡು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಈ ಕುಮಾರಸ್ವಾಮಿಯವರು ನಿನ್ನೆ ಬಾಗಲಕೋಟೆಗೆ ಹೋದಾಗ ನೈಸ್ ಬಗ್ಗೆ ಭಾಳ ಹಾರ್ಡ್ ಹಿಟ್ಟಿಂಗ್ ಒಂದು ಲೆಟರ್ನ ಮುಖ್ಯಮಂತ್ರಿಗಳಿಗೆ ಬರೆದು ಅದರಲ್ಲಿರ್ತಕ್ಕಂಥ ಏನೇನು ಅಕ್ರಮಗಳು ನಡೆದಿದೆ ಅದ್ರ ಬಗ್ಗೆ CBI ಎನ್ಕ್ವೈರಿ ಆಗಬೇಕು ಅನ್ನೋ ಮಟ್ಟಕ್ಕೆ ನಿನ್ನೆ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ನಾನು ನೋಡಿದ್ದೇನೆ. ನಾನು ಅದು ನಾಳೆ ನಾನು ಅದ್ರ ಬಗ್ಗೆ ಕೆಲವು ವಿಷಯ ಮಾತನಾಡ್ತೀನಿ.